ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ತಿಂಗಳ 30 ಅತ್ಯಂತ ಪವಿತ್ರವಾದ ವೈಕುಂಠ ಏಕಾದಶಿ ಬಂದಿದೆ. ವೈಕುಂಠ ಏಕಾದಶಿಯನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವಪೂರ್ಣ ಏಕಾದಶಿಯಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನ ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ. ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರುತ್ತಾನೆ ಎಂದು, ಹಾಗೆ ಭಕ್ತರ ಎಲ್ಲ ಬೇಡಿಕೆಯನ್ನು ಕೂಡ ಈಡೇರಿಸಲಿದ್ದಾನೆ ಎಂದು ನಂಬಲಾಗಿದೆ. ಈ ದಿನದಂದು ಅತಿ ಶಕ್ತಿಯುತವಾದ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಇದು ತುಂಬಾನೇ ಪವಿತ್ರವಾದಂತಹ ದಿನ. ಈ ದಿನದಂದು ಬೆಳಗಿನ ಜಾವ ಶ್ರೀ ಮಹಾವಿಷ್ಣು ಮುಕ್ಕೋಟಿ ದೇವರುಗಳೊಂದಿಗೆ ಭೂಲೋಕಕ್ಕೆ ಬಂದು ವಿಷ್ಣು ದೇವಾಲಯದಲ್ಲಿ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ಕೊಡುತ್ತಾರೆ. ಇಂತಹ ಪವಿತ್ರವಾದ ದಿನದಂದು ಹಸುವಿಗೆ ಈ ಒಂದು ಪದಾರ್ಥ ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ಇದರಿಂದ ಎಷ್ಟೇ ಕಡು ಬಡವನಾದರೂ ಸಹ ಶ್ರೀಮಂತನಾಗುತ್ತಾನೆ. ಇನ್ನು ಈ ದಿನದಂದು ಭೀಷ್ಮ ಪಿತಾಮಹ ಧರ್ಮರಾಜನಿಗೆ ಹೇಳಿದಂಥ ಈ ಕಥೆಯನ್ನು ಕೇಳುವುದರಿಂದ ಮಹಾಪುಣ್ಯ ಪಡೆದುಕೊಳ್ಳುತ್ತೀರಿ. ಈ ವೈಕುಂಠ ಏಕಾದಶಿಯಲ್ಲಿ ಭೀಷ್ಮ ಧರ್ಮರಾಜನಿಗೆ ಏನು ಹೇಳಿದರು ಎಂದು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮರೆಯದೆ ಒಂದು ಲೈಕ್ ಕೊಡಿ. ಭೀಷ್ಮ ಪಿತಾಮಹ ಧರ್ಮರಾಜನೊಂದಿಗೆ ಯುಧಿಷ್ಠಿರ ಒಂದು ಊರಿನಲ್ಲಿ ಶರ್ಮ ಎಂಬ ಬ್ರಾಹ್ಮಣನಿದ್ದ. ಒಂದು ಸಲ ಯಮದೇವರು ಶರ್ಮನನ್ನ ಕರೆದು, ಕುಮಾರ ದಾನಗಳಲ್ಲಿ ಎಳ್ಳು ದಾನ ಶ್ರೇಷ್ಠ, ಏಕೆಂದರೆ ಪಿತೃದೇವತೆಗಳು ಎಳ್ಳನ್ನ ಇಷ್ಟಪಟ್ಟು ತಿನ್ನುತ್ತಾರೆ. ತಿನ್ನುವ ಊಟದಲ್ಲಿ ಎಳ್ಳು ಬೆರೆಸಿ ತಿಂದರೆ ಮಹಾಪಾಪಗಳು ಕೂಡ ನಶಿಸುತ್ತವೆ. ಹಾಗಾಗಿ ಯಾವಾಗಲೂ ನೀನು ಎಳ್ಳು ದಾನ ಮಾಡುತ್ತಿರು ಎಂದು ಹೇಳುತ್ತಾರೆ. ಅದೇ ರೀತಿ ವಸ್ತ್ರದಾನ ಮಾಡಿದರೆ ದೇವತೆಗಳು, ದೀಪದಾನಕ್ಕೆ ಪಿತೃಗಳು ಸಂತೋಷಿಸುತ್ತಾರೆ ಎಂದು ಸ್ವತಃ ಯಮದೇವರು ಹೇಳಿರುವುದರಿಂದ ಎಳ್ಳು ದಾನ ತುಂಬ ಶ್ರೇಷ್ಠವಾದದ್ದು. ಯುಧಿಷ್ಠಿರ ಒಂದು ಮಾತಲ್ಲಿ ಹೇಳೋದಾದರೆ ಈ 3 ದಾನಗಳು ತುಂಬ ಶ್ರೇಷ್ಠವಾದದ್ದು. ಭೂದಾನ, ಗೋದಾನ ಹಾಗೂ ವಿದ್ಯಾದಾನ. ಇವುಗಳನ್ನು ಮೀರಿಸುವಂತಹ ದಾನಗಳು ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಗುರುಗಳು ಶಿಷ್ಯನಿಗೆ ವಿದ್ಯಾದಾನ ಮಾಡಿದರೂ ಅವರಿಗೆ ಭೂದಾನ ಮಾಡಿದ ಫಲ ದಕ್ಕುತ್ತದೆ. ಗೋದಾನ ಕೂಡ ಭೂದಾನಕ್ಕೆ ಸಮಾನವಾದದ್ದು. ಗೋಮೂತ್ರದೊಂದಿಗೆ ದೇವರ ಕೋಣೆಗಳು ಹಾಗೂ ಪಿತೃ ಕಾರ್ಯಗಳು ಮಾಡುವ ಕೋಣೆಯಲ್ಲಿ ಒರೆಸಿಕೊಂಡ್ರೆ ಆ ಸ್ಥಳಕ್ಕೆ ಹಾಗೂ ಆ ಕಾರ್ಯಕ್ಕೆ ಪವಿತ್ರತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಪ್ರತಿದಿನ ನಾವು ಊಟಕ್ಕೂ ಮುಂಚೆ ಹಸುವಿಗೆ ಒಂದು ಹಿಡಿ ಹುಲ್ಲು ಹಾಕಿದವರಿಗೆ ಜೀವನದಲ್ಲಿ ಎಂದೂ ದರಿದ್ರ ಬರುವುದಿಲ್ಲ. ಅಂಥವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಯಮದೇವರು ಹೇಳಿದ್ದಾರೆ. ಯುಧಿಷ್ಠಿರ, ಇದೇ ಸಂದರ್ಭದಲ್ಲಿ ನಿನಗೊಂದು ಕತೆ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ದ್ವಾರಾವತಿ ನಗರದಲ್ಲಿ ಒಂದು ಬಾವಿಯೊಳಗೆ ದೊಡ್ಡ ಗೋಸುಂಬೆಯೊಂದು ವಾಸವಿತ್ತು. ಒಂದು ದಿನ ಅದು ಮನುಷ್ಯರ ಕಣ್ಣಿಗೆ ಕಾಣಿಸಿಕೊಂಡಿತ್ತು. ಅದನ್ನು ಬಾವಿಯೊಳಗೆ ಹಾಗೆ ಬಿಟ್ಟರೆ ಕುಡಿಯುವ ನೀರು ಹಾಳಾಗುತ್ತದೆ ಎಂದು ಹೆದರಿ ಅದನ್ನು ಹೊರತೆಗೆಯಲು ಜನರು ಪ್ರಯತ್ನಿಸಿದರು. ಆದರೆ ಅವರು ಏನೇ ಪ್ರಯತ್ನ ಮಾಡಿದರೂ ಅದನ್ನು ತೆಗೆಯಲು ಆಗಲಿಲ್ಲ. ಹಾಗಾಗಿ ಎಲ್ಲರೂ ಶ್ರೀಕೃಷ್ಣನ ಹತ್ತಿರ ಸಹಾಯವನ್ನು ಬೇಡಿದರು. ಆಗ ಶ್ರೀಕೃಷ್ಣ ಅಲ್ಲಿಗೆ ಬಂದು ಆ ಗೋಸುಂಬೆಯನ್ನು ಹೊರಗೆ ತೆಗೆದರು. ಅದು ಶ್ರೀಕೃಷ್ಣನೊಂದಿಗೆ, ಮಹಾಪ್ರಭು, ನಾನು ನೃಗ ಮಹಾರಾಜ ಎಂದು ಹೇಳಿತು. ಆಗ ಶ್ರೀಕೃಷ್ಣ, ಎಷ್ಟೋ ಹಸುಗಳನ್ನು ದಾನ ಮಾಡಿದ ನಿಮಗೆ ಈ ಗತಿ ಹೇಗೆ ಬಂತು ಎಂದು ಕೇಳಿದರು. ನಿಜಕ್ಕೂ ಈ ವಿಷಯ ಕೃಷ್ಣನಿಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕು ಎಂಬ ಕಾರಣದಿಂದ ಆ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಗೋಸುಂಬೆ, ನಾನು ಏನಂತ ಹೇಳಲಿ ಪ್ರಭು, ಒಂದು ದಿನ ನಾನೊಬ್ಬನಿಗೆ ಒಂದು ಹಸುವನ್ನು ದಾನವಾಗಿ ಕೊಟ್ಟೆ. ಆ ಬ್ರಾಹ್ಮಣ ಹಸುವನ್ನು ಮೇವಿಗೆ ಕಳಿಸಿದಾಗ ಅದು ಅಭ್ಯಾಸದ ಪ್ರಕಾರ ಮತ್ತೆ ನನ್ನ ಹಸುಗಳ ಜೊತೆ ಸೇರಿ ನನ್ನ ಮನೆಗೆ ಮರಳಿ ಬಂದು ಬಿಟ್ಟಿತು. ಅದನ್ನು ನನ್ನ ಅರಮನೆಯ ಗೋ ಸಂರಕ್ಷರು ನೋಡಿರಲಿಲ್ಲ. ಮಾರನೇ ದಿನ ನಾನು ಮತ್ತೆ ಹಸುಗಳನ್ನು ದಾನ ಮಾಡಲು ಕೆಲವು ಹಸುಗಳನ್ನು ಕರೆತರುವಂತೆ ಹೇಳಿದಾಗ ನನ್ನ ಗೋ ಸಂರಕ್ಷರು ನಾನು ಅದಾಗಲೇ ದಾನ ಕೊಟ್ಟ ಆ ಹಸುವನ್ನು ಕೂಡ ಕರೆತಂದರು. ನಾನು ಕೂಡ ಅದನ್ನು ಗಮನಿಸದೆ ಬೇರೊಬ್ಬರಿಗೆ ಕೆಲವು ಹಸುಗಳ ಜೊತೆಗೆ ಆ ಹಸುವನ್ನು ಕೂಡ ದಾನವಾಗಿ ಕೊಟ್ಟೆ. ಆ ವ್ಯಕ್ತಿ ಹಸುಗಳನ್ನು ಕರೆದುಕೊಂಡು ಹೋಗುತ್ತಿರುವಾಗ ಈ ಹಿಂದೆ ಆ ಹಸುವನ್ನು ದಾನವಾಗಿ ಪಡೆದ ವ್ಯಕ್ತಿ ಅಲ್ಲಿಗೆ ಬಂದು ಆ ಹಸುವನ್ನು ಕಂಡುಹಿಡಿದು, ಇದನ್ನು ಕೆಲ ದಿನಗಳ ಹಿಂದೆ ಮಹಾರಾಜ ನನಗೆ ದಾನವಾಗಿ ಕೊಟ್ಟಿದ್ದಾರೆ, ಆ ಹಸು ನನಗೆ ಕೊಡು ಎಂದು ಕೇಳಿದ. ಅದೇ ಮಾತನ್ನ ಆ ಇನ್ನೊಬ್ಬ ಬ್ರಾಹ್ಮಣ ಕೂಡ ಹೇಳಿದ. ಆ ರೀತಿ ಅವರು ಸ್ವಲ್ಪ ಹೊತ್ತು ಚರ್ಚಿಸಿಕೊಂಡು ಇಬ್ಬರು ಆ ಸಮಸ್ಯೆಗೆ ಪರಿಷ್ಕಾರ ಮಾರ್ಗ ಕೇಳಲು ನನ್ನ ಹತ್ತಿರ ಬಂದರು.
ಈ ವಿಷಯ ಅವರ ಬಾಯಿಂದ ಕೇಳಿದ ಮೇಲೇನೆ ನನಗೆ ನಿಜ ಏನೆಂದು ಗೊತ್ತಾಯಿತು. ಒಂದು ಸಲ ದಾನ ಕೊಟ್ಟ ವಸ್ತುವನ್ನು ಮರಳಿ ದಾನ ಕೊಡುವುದು ತುಂಬ ದೊಡ್ಡ ಪಾಪ. ನನ್ನ ತಪ್ಪನ್ನು ಸರಿಮಾಡಿಕೊಳ್ಳಲು ಮೊದಲು ಹಸುವನ್ನು ದಾನ ಮಾಡಿದ್ದ ಆ ಹಸುವಿಗೆ ಬದಲಾಗಿ 1,00,000 ಹಸುಗಳನ್ನು ಕೊಡುವುದಾಗಿ ಹೇಳಿದ್ದೆ. ಆದರೆ ಆ ಬ್ರಾಹ್ಮಣ ಅದಕ್ಕೆ ಒಪ್ಪಲಿಲ್ಲ. ಈ ಹಸು ನಮ್ಮ ಮನೆ ಮಹಾಲಕ್ಷ್ಮಿ. ಈ ಹಸು ಕಂಡರೆ ನನ್ನ ಮಗನಿಗೆ ತುಂಬ ಇಷ್ಟ. ಅವನು ಕೇಳಿದ ತಕ್ಷಣ ಅದು ಅವನಿಗೆ ಹಾಲು ಕೊಡುತ್ತದೆ. ಹಾಗಾಗಿ ನನಗೆ 1,00,000 ಹಸುಗಳು ಬೇಡ, ಆ ಒಂದು ಹಸು ಸಾಕು ಮಹಾರಾಜ ಎಂದು ಹೇಳಿದ. ಸರಿ ಎಂದು ನಾನು ಎರಡನೇ ಬ್ರಾಹ್ಮಣನೊಂದಿಗೆ, ನೀನು ಆ ಹಸುವನ್ನು ಅವರಿಗೆ ಕೊಟ್ಟು ಬಿಡು. ಆ ಹಸುವಿನ ಬದಲಾಗಿ 1,00,000 ಹಸುಗಳು ಅಥವಾ ಮಣಿಮಾಣಿಕ್ಯಗಳು ಅಥವಾ ಚಿನ್ನಾಭರಣಗಳು ಏನು ಬೇಕು ಕೇಳು, ಅದನ್ನು ಕೊಡುತ್ತೇನೆ ಎಂದು ಹೇಳಿದೆ. ಆದರೆ ಆ ಬ್ರಾಹ್ಮಣ, ನೀವು ನಿಮ್ಮ ಇಡೀ ರಾಜ್ಯವನ್ನು ಕೊಟ್ಟರೂ ಸಹ ನನಗೆ ಬೇಡ, ನನಗೆ ಅದೇ ಹಸು ಬೇಕು ಎಂದು ಹೇಳಿದ. ಇನ್ನೇನೂ ಮಾಡಲಾಗದೆ ಆ ಹಸುವನ್ನು ಯಾರಿಗೂ ಕೊಡದೆ ನನ್ನ ಹತ್ತಿರವೇ ಇಟ್ಟುಕೊಂಡೆ. ಒಂದು ದಿನ ನಾನು ಮೃತಪಟ್ಟು ನರಕಕ್ಕೆ ಹೋದೆ. ಯಮದೇವರು ನನ್ನನ್ನು ಪ್ರೀತಿಯಿಂದ ನೋಡಿ, ಮಹಾರಾಜ, ನೀನು ಎಷ್ಟೋ ದಾನ ಧರ್ಮಗಳನ್ನು ಜೀವನದಲ್ಲಿ ಮಾಡಿರುವೆ, ಅದರಿಂದ ನೀನು ಎಷ್ಟೋ ಪುಣ್ಯವನ್ನು ಕೂಡ ಗಳಿಸಿಕೊಂಡಿರುವೆ. ಆದರೆ ತಿಳಿಯದೆ ಒಂದು ಸಲ ದಾನ ಕೊಟ್ಟ ಹಸುವನ್ನು ಮತ್ತೆ ದಾನ ಕೊಡುವ ಮೂಲಕ ಪಾಪವನ್ನು ಕೂಡ ಮೂಟೆ ಕಟ್ಟಿಕೊಂಡೆ. ಹಾಗಾಗಿ ನೀನು ಮೊದಲ ನಿನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತೀಯೋ ಅಥವಾ ಮಾಡಿರುವ ಪುಣ್ಯಕ್ಕೆ ಸ್ವರ್ಗ ಅನುಭವಿಸುತ್ತೀಯೋ ನೀನೇ ತೀರ್ಮಾನಿಸಿಕೊಂಡು ಹೇಳು ಎಂದು ಕೇಳಿದರು. ಆಗ ನಾನು, ಯಮದೇವ, ಮೊದಲ ಸುಖ ಅನುಭವಿಸಿ ನಂತರ ಕಷ್ಟ ಅನುಭವಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ. ಹಾಗಾಗಿ ಮೊದಲು ನಾನು ನನ್ನ ಪಾಪಕ್ಕೆ ಶಿಕ್ಷೆ ಅನುಭವಿಸುತ್ತೇನೆ, ನಂತರ ಸ್ವರ್ಗ ಸುಖಗಳ ಅನುಭವಿಸುತ್ತೇನೆ ಎಂದು ಹೇಳಿದ್ದೆ. ಕೂಡಲೇ ತಲೆ ಕೆಳಗಾಗಿ ಭೂಲೋಕಕ್ಕೆ ಬಂದು ಬಿದ್ದೆ ನಾನು. ಆ ರೀತಿ ಬೀಳುವುದನ್ನು ನೋಡಿದ ಮುನಿಯೊಬ್ಬರು, ಮಹಾರಾಜ, ನೀನು ಎಷ್ಟೋ ಪುಣ್ಯಗಳನ್ನು ಮಾಡಿದ್ದೀರಿ, ತುಂಬ ಉತ್ತಮರು. ನಿಮ್ಮಂಥವರು ತಿಳಿಯದೆ ಮಾಡಿದ ಆ ಒಂದು ತಪ್ಪಿಗೆ ಈ ರೀತಿ ಶಿಕ್ಷೆ ಅನುಭವಿಸುತ್ತಿರುವುದು ನನ್ನಿಂದ ನೋಡಲಾಗುತ್ತಿಲ್ಲ. ಹಾಗಾಗಿ ನೀವು ಈ ಕೂಡಲೇ ಗೋಸುಂಬೆಯಂತೆ ಬದಲಾಗಿ ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಸ್ಪರ್ಶ ನಿಮಗೆ ತಾಕುತ್ತದೆ. ಆ ಕೂಡಲೇ ನಿಮ್ಮ ಪಾಪಗಳೆಲ್ಲ ಹೊರಟು ಹೋಗುತ್ತದೆ ಎಂದು ಹೇಳಿದರು. ಅದಾದ ತಕ್ಷಣ ನಾನು ಗೋಸುಂಬೆಯಂತೆ ಬದಲಾಗಿ ಈ ಬಾವಿಯೊಳಗೆ ವಾಸವಿರಲು ಶುರು ಮಾಡಿದೆ. ಇಷ್ಟು ದಿನಗಳಿಗೆ ನಿಮ್ಮ ಸ್ಪರ್ಶ ನನಗೆ ಲಭಿಸಿತು. ನನ್ನ ಪಾಪ ವಿಮೋಚನೆಯಾಯಿತು. ನಾನಿನ್ನು ಸ್ವರ್ಗಕ್ಕೆ ಹೊರಟು ಹೋಗುತ್ತೇನೆ ಎಂದು ಹೇಳಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಆ ಮಹಾರಾಜ ಸ್ವರ್ಗಕ್ಕೆ ಹೊರಟು ಹೋದ. ಭೀಷ್ಮ ಪಿತಾಮಹ ಧರ್ಮರಾಜನಿಗೆ ಹೇಳಿದಂಥ ಈ ಕಥೆಯನ್ನು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಯಾರು ಕೇಳುತ್ತಾರೋ ಅವರು ಕೂಡ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗ ಪ್ರಾಪ್ತಿ ಪಡೆದುಕೊಳ್ಳುತ್ತಾರೆ. ಇನ್ನು ಈ ದಿನದಂದು ಹಸುವಿಗೆ ಯಾವ ಪದಾರ್ಥ ತಿನ್ನಿಸಿದರೆ ಅಷ್ಟೈಶ್ವರ್ಯ ಹಾಗೂ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ನೋಡೋಣ. ಜಗನ್ಮಾತೆಯಾದ ಆದಿಪರಾಶಕ್ತಿ ಈ ಲೋಕದಲ್ಲಿ 4 ರೂಪಗಳಲ್ಲಿ ನಮಗೆ ದರ್ಶನವನ್ನು ಕೊಡುತ್ತಾರೆ. ಮೊದಲನೆಯ ರೂಪ ಜನಕಮಾತೆ, ಅಂದರೆ ನಮ್ಮ ಹೆತ್ತ ತಾಯಿಯ ರೂಪ. ಎರಡನೆಯ ರೂಪ ಗೋಮಾತೆ. ಮೂರನೆಯ ರೂಪ ಭೂಮಾತೆ, ಅಂದರೆ ಭೂದೇವಿಯ 4ನೇ ರೂಪ. ತ್ರಿಮಾತೆ, ಅಂದರೆ ದೇವಾಲಯಗಳಲ್ಲಿ ನಾವು ನೋಡುವಂತಹ ದೇವಿಯ ರೂಪ. ನಮಗೆ ಕಷ್ಟ, ದುಃಖ, ನೋವು ಬಂದಾಗ ಆದಿಪರಾಶಕ್ತಿ ಈ 4 ರೂಪಗಳಲ್ಲಿ ನಮ್ಮ ಜೊತೆಯಲ್ಲೇ ಇದ್ದು ಅನುಕ್ಷಣ ನಮ್ಮನ್ನು ಕಾಪಾಡುತ್ತಿರುತ್ತಾಳೆ. ನಾವು ಗೋಮಾತೆಗೆ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಸಾಕ್ಷಾತ್ ಆದಿಪರಾಶಕ್ತಿಯನ್ನು ಅಲಂಕರಿಸಿ ಪೂಜೆ ಮಾಡಿದಂತೆ ಲೆಕ್ಕ. ನಾವು ಹಸು ಹಿಂದೆ ನಡೆದು ಹೋಗುವಾಗ ಅದರ ಕಾಲಿಗೆ ತಾಕಿದಂತಹ ಮಣ್ಣು ನಮ್ಮ ಮೇಲೆ ಹಾರಿದರೆ ನಾವು ಪವಿತ್ರವಾದ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಪಡೆದುಕೊಳ್ಳುತ್ತೇವೆ. ಇಷ್ಟೊಂದು ಪವಿತ್ರತೆ ಕೇವಲ ಒಂದು ಹಸುವಿಗೆ ಮಾತ್ರವೇ ಇದೆ. ಹಸುವಿನ ಕೊಂಬು ಹಾಗೂ 2 ಕೊಂಬುಗಳ ಮಧ್ಯೆ ಇರುವ ನೆತ್ತಿ ಭಾಗದಲ್ಲಿ ಪರಮೇಶ್ವರ ನೆಲೆಸಿರುತ್ತಾರೆ. ಹಾಗಾಗಿ ಹಸುವಿನ ಕೊಂಬಿನ ಮೇಲೆ ನೀರು ಹಾಕಿದಾಗ ಆ ನೀರು ಅದರ ನೆತ್ತಿಯ ಮೇಲಿಂದ ಕೆಳಗೆ ಜಾರುತ್ತಿರುವಾಗ ಆ ನೀರನ್ನು ನಾವು ಕೈಯಲ್ಲಿ ತೆಗೆದುಕೊಂಡು ನಮ್ಮ ತಲೆಯ ಮೇಲೆ ಚಿಮುಕಿಸಿಕೊಂಡರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಹಸು ಮೂಗಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಾಸವಿರುತ್ತಾರೆ. ಹಸು ಮೂಗನ್ನು ಪೂಜಿಸುವುದರಿಂದ ಸಂತಾನ ದೋಷಗಳಿದ್ರೆ ನಿವಾರಣೆಯಾಗುತ್ತದೆ. ಹಸು ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ವಾಸವಿರುತ್ತಾರೆ. ಹಸು ಕಿವಿಗಳನ್ನು ಪೂಜಿಸುವುದರಿಂದ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗುತ್ತದೆ. ಹಸು ಕಣ್ಣುಗಳಲ್ಲಿ ಸೂರ್ಯ ಹಾಗೂ ಚಂದ್ರರು ವಾಸವಿರುತ್ತಾರೆ. ಹಸು ಕಣ್ಣುಗಳನ್ನು ಪೂಜಿಸುವುದರಿಂದ ಅಜ್ಞಾನ ಎಂಬ ಕತ್ತಲು ನಮ್ಮಿಂದ ನಶಿಸಿ ಜ್ಞಾನ ಎಂಬ ಬೆಳಕು ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ. ಈ ರೀತಿ ಗೋಮಾತೆಯೊಳಗೆ 33 ಕೋಟಿ ದೇವತೆಗಳು ನೆಲೆಸಿರುತ್ತಾರೆ.
ಹಾಗೆಯೇ ಅವರೆಲ್ಲರೂ ಕೂಡ ವೈಕುಂಠ ಏಕಾದಶಿ ಎಂದು ಭೂಲೋಕಕ್ಕೆ ನೇರವಾಗಿ ಬಂದು ಹೋಗುತ್ತಾರೆ. ನಾವು ವೈಕುಂಠ ಏಕಾದಶಿಯಂದು ಹಸುವಿಗೆ ಹಸಿ ಹುಲ್ಲು ತಿನ್ನಿಸುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೇವೆ. ಇದರಿಂದ ಎಂತಹ ಕಡು ಬಡತನ ನಿಮಗಿದ್ದರೂ ಕೂಡ ಅದು ನಿವಾರಣೆಗೊಂಡು ಅತಿ ಬೇಗನೆ ರಾಜಯೋಗ ಅನುಭವಿಸುತ್ತೀರಿ. ಹಾಗಾಗಿ ತಪ್ಪದೆ ಹಸಿ ಹುಲ್ಲನ್ನು ವೈಕುಂಠ ಏಕಾದಶಿಯಂದು ಸಾಧ್ಯವಾದರೆ ಬೆಳಗಿನ ಜಾವದಲ್ಲಿ ಬಹಳ ಒಳ್ಳೆಯದು. ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಹಸುವಿಗೆ ತಿನ್ನಲು ನೀಡಿ. ಸಾಧ್ಯವಾಗದೇ ಇರುವವರು ವೈಕುಂಠ ಏಕಾದಶಿ ಮುಗಿಯುವುದರೊಳಗೆ ಯಾವ ಸಮಯದಲ್ಲಿ ಬೇಕಾದರೂ ಹಸಿ ಹುಲ್ಲನ್ನು ಹಸುವಿಗೆ ಕೊಡಬಹುದು. ಈ ಮಾಸದಲ್ಲಿ ಸಾಧ್ಯವಾದರೆ ನದಿ ಸ್ನಾನ ಮಾಡಿ, ಊರಿಗೆ ಸಮೀಪದಲ್ಲಿ ಸಮುದ್ರವಿದ್ದರೆ ಸಮುದ್ರ ಸ್ನಾನ ಮಾಡಿ. ಅದು ಕೂಡ ಸಾಧ್ಯವಾಗೋದಿಲ್ಲ ಅಂದರೆ ಸರ್ವ ನದಿಗಳ ಹೆಸರನ್ನು ಹೇಳ್ಕೊಂಡು ಸ್ನಾನದ ನೀರಿಗೆ ಗೋಮೂತ್ರ ಬೆರೆಸಿ ಸ್ನಾನ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ದಿನವನ್ನು ಆರಂಭಿಸಿ. ಮನೆಯಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ದೇವರ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿಕೊಂಡು ತುಪ್ಪ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿಕೊಳ್ಳಿ. ಕಳೆದ ಸೋಮವಾರದಂದು ತೆಂಗಿನಕಾಯಿ ದೀಪ ಬೆಳಗಿಸಿಲ್ಲ ಅಂದರೆ ಈ ದಿನ ದೀಪಾರಾಧನೆಯನ್ನ ಮಾಡಿ ಶಿವನಿಗೆ ಬೇಡಿಕೊಳ್ಳಿ. ಶಿವಲಿಂಗ ಮನೆಯಲ್ಲಿದ್ದರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಶಿವನಿಗೆ ತುಂಬೆ ಹೂವಿನಿಂದ ಈ ದಿನ ಪೂಜಿಸಿದರೆ ಜನ್ಮ ಜನ್ಮಗಳ ದಾರಿದ್ರ್ಯ ನಾಶವಾಗುತ್ತದೆ. ಕಣಗಲೆ ಪುಷ್ಪದಿಂದ ಶಿವಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಬಿಲ್ವ ಎಲೆಗಳನ್ನು ಶಿವನನ್ನು ನೆನೆದು ಸ್ಪರ್ಶ ಮಾಡಿದರೆ ಶಿವನನ್ನೇ ಸ್ಪರ್ಶ ಮಾಡಿದ ಪುಣ್ಯ ಸಿಗುತ್ತದೆ. ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ಪತ್ರೆಯನ್ನು ಈ ದಿನ ಮರೆಯದೆ ಶಿವನಿಗೆ ಅರ್ಪಿಸಬೇಕು. ಈ ದಿನ ಮನೆ ಮಂದಿಯ ಎಲ್ಲ ಆಣೆಗೆ ವಿಭೂತಿ ಧರಿಸಿ ಶಿವಪುರಾಣ ಕೇಳುವುದು, ಶಿವನಾಮ ಸ್ಮರಣೆ ಮಾಡುವುದನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಶಿವನ ಅನುಗ್ರಹ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಈ ದಿನದಂದು ನಂದಿಯ ಮೂಲಕ ಶಿವದರ್ಶನ ಮಾಡಬೇಕು. ಮನೆಗೆ ಸಮೀಪವಿರುವ ಶಿವಾಲಯಕ್ಕೆ ತೆರಳಿ ನಂದೀಶ್ವರನ ಬಳಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಶಿವ ದರ್ಶನವನ್ನ ಮಾಡಿ ಓಂ ನಮಃ ಶಿವಾಯ ಎಂದು 108 ಬಾರಿ ಶಿವಾಲಯದಲ್ಲಿ ಜಪವನ್ನ ಮಾಡಿ ಶಿವನಿಗೆ ಪ್ರದಕ್ಷಿಣೆ ಮಾಡಿ ಶಿವಾಲಯದಲ್ಲಿ ದೀಪಾರಾಧನೆಯನ್ನ ಮಾಡಿ. ಇಲ್ಲಿಯ ತನಕ 365 ಬತ್ತಿಗಳ ದೀಪಾರಾಧನೆ ಮಾಡಿಲ್ಲವೆಂದರೆ ಈ ದಿನ ಈ ದೀಪವನ್ನು ತಪ್ಪದೇ ಬೆಳಗಿಸಿ. ದೇವಾಲಯದಲ್ಲಿ ಸಾಧ್ಯವಾಗಿಲ್ಲವೆಂದರೂ ಮನೆಯಲ್ಲಾದರೂ ಸರಿ ಈ 365 ಬತ್ತಿಗಳ ದೀಪವನ್ನು ಬೆಳಗಿಸಿ ಶಿವನನ್ನು ಪೂಜಿಸಿದರೆ ವಿಷ್ಣು ದೇವರಿಗೆ ಪ್ರಿಯರಾಗುವಿರಿ. ವಿಷ್ಣು ದೇವರನ್ನು ಪೂಜಿಸಿದರೆ ಶಿವನಿಗೆ ಪ್ರಿಯರಾಗುವಿರಿ. ಆದ್ದರಿಂದ ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣು ಇಬ್ಬರನ್ನು ಮರೆಯದೆ ಪೂಜಿಸಿ. ವಿಷ್ಣು ದೇವರ ಆಲಯದಲ್ಲಿ ವಿಷ್ಣು ಸಹಸ್ರನಾಮ ಹೇಳುತ್ತಾ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ. ಇದರಿಂದ ಹರಿಹರ ಇಬ್ಬರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ದಿನ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿದ ಅಖಂಡ ಪುಣ್ಯ ಫಲ ಸಿಗುತ್ತದೆಯಂತೆ. ಈ ಕೆಲಸ ಮಾಡೋದ್ರಿಂದ ದೇವಾನುದೇವತೆಗಳು ಪ್ರಸನ್ನರಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ. ನಿಮ್ಮ ಕೈನಿಂದ ಹಸಿರು ಹುಲ್ಲು, ಬೆಲ್ಲ ಹಾಗೂ ವಿವಿಧ ಧಾನ್ಯಗಳನ್ನು ಗೋಮಾತೆಗೆ ತಿನ್ನಿಸಿ ತಪ್ಪದೆ ಈ ದಿನ ಪ್ರದಕ್ಷಿಣೆಯನ್ನು ಮಾಡಿ. ಹಾಗೆಯೇ ಈ ದಿನದಂದು ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸಿ. ಮನೆಯಲ್ಲಿ ಶಿವಲಿಂಗ ಇದ್ದರೆ ನಿಮ್ಮ ಕೈನಿಂದ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿ. ಪೂಜೆಯ ಬಳಿಕ ಶಿವನ ಫೋಟೋ ಅಥವಾ ಶಿವಲಿಂಗದ ಮುಂದೆ ಕಬ್ಬಿನ ಹಾಲನ್ನು ನೈವೇದ್ಯವಾಗಿಟ್ಟು ಪೂಜೆ ಆದ ಸ್ವಲ್ಪ ಕಾಲ ಆದ ನಂತರ ಸ್ವಲ್ಪ ಕಾಲ ಕಳೆದ ನಂತರ ಅದನ್ನು ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಇದರಿಂದ ಎಂಥದ್ದೇ ಕಠಿಣ ಕೋರಿಕೆಗಳಿದ್ದರೂ ನೆರವೇರುತ್ತದೆ. ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಕಬ್ಬಿನ ಹಾಲನ್ನು ಅರ್ಪಿಸೋದ್ರಿಂದ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ದೈವಬಲ ಪ್ರಾಪ್ತಿಯಾಗುತ್ತೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ದಾಂಪತ್ಯ ಸುಖ, ಉದ್ಯೋಗ, ವ್ಯಾಪಾರ, ವಿದ್ಯೆಯ ಜಯ ಇದರಿಂದ ಸಿಗುತ್ತದೆ. ಇನ್ನು ಸ್ಕಂದ ಪುರಾಣದ ಪ್ರಕಾರ ಈ ಮಾಸದಲ್ಲಿ ಮುತ್ತೈದೆಯರಿಗೆ ತಾಂಬೂಲ ದಾನ ಮಾಡಿದರೆ ಭೂಮಿ ಮನೆ ಕಟ್ಟಿಸುವಂತಹ ಕನಸು ನೆರವೇರುತ್ತದೆ. ಸಂಜೆಯ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿನ ಕುಂಕುಮ, ತೆಂಗಿನಕಾಯಿ, ರವಿಕೆಯನ್ನು ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು, ವಿಷ್ಣು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತದೆ. ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಹೊಸ್ತಿಲಿನ ಬಳಿ, ತುಳಸಿ ಗಿಡದ ಬಳಿ, ದೇವರ ಕೋಣೆಯ ಮುಂದೆ, ದೇವರ ಕೋಣೆಯ ಒಳಗೆ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ಶಿವನಿಗೆ ಏನನ್ನೂ ಕೂಡ ಅರ್ಪಿಸಲು ಸಾಧ್ಯವಿಲ್ಲ ಅಂದರೆ ದರ್ಬೆ ಕಡ್ಡಿಗಳನ್ನು ಹಾಸಿ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಿ ಉಪವಾಸವನ್ನು ಮಾಡಿ ಶಿವನಿಗೆ ಕೈ ಮುಗಿಯಿರಿ. ಈ ದಿನ ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡಬಾರದು.
ಕ್ಷೌರ, ಉಗುರು ಕತ್ತರಿಸುವುದನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಬೇಕು. ಇನ್ನು ಈ ಮಾಸದಲ್ಲಿ ನಿಮ್ಮ ಮನೆಗಳಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಳಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ಎಕ್ಕದ ಬತ್ತಿ, ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. 5 ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ. ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ. ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ. ಶ್ರೀರಾಮದೂತಾಯ ಹನುಮತೆ ನಮಃ ಅಂತ 21 ಬಾರಿ ಹೇಳುತ್ತಾ 21 ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು, ಬಾಳೆಹಣ್ಣು, ತೆಂಗಿನಕಾಯಿ, ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ. ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು. ಇದನ್ನು ಮಾಡಿದರೆ ಶತ್ರುಬಾಧೆಗಳು ದೂರವಾಗುತ್ತದೆ. ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ, ಶತ್ರುಬಾಧೆಗಳು ಹೆಚ್ಚಾಗಿದ್ದರೆ ಅವರ ಹೆಸರನ್ನು ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ, ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ 20 ಗಂಧದ ಬೊಟ್ಟನ್ನು ಇಡಬೇಕು. 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಮತ್ತು ಶಿರಸ್ಸಿನಿಂದ ಬಾಲದ ತನಕ 20 ಗಂಧದ ಬೊಟ್ಟು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಹೀಗೆ ಒಟ್ಟು 40 ಗಂಧದ ಬೊಟ್ಟು, 40 ಕುಂಕುಮದ ಬೊಟ್ಟಿಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು. ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತೆ. ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ. ಮನೆಯ ವಾಸ್ತುದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ. ಆಂಜನೇಯ ಸ್ವಾಮಿಯ ಗುಡಿಗೆ ಸಂಜೆಯ ಸಮಯದಲ್ಲಿ ತೆರಳಿ ನಿಮ್ಮ ಕೈನಲ್ಲಿ ಅರಿಶಿಣದ ಕೊಂಬನ್ನು ಇಟ್ಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕು. ಒಟ್ಟು 5 ಅರಿಶಿಣದ ಕೊಂಬನ್ನು ಕೈನಲ್ಲಿ ಹಿಡಿದು ಹನುಮನಿಗೆ ಪ್ರದಕ್ಷಿಣೆ ಮಾಡಿದರೆ ಒಂದೊಂದು ಪ್ರದಕ್ಷಿಣೆ ಮಾಡುವಾಗ ಪ್ರದಕ್ಷಿಣೆಯ ಲೆಕ್ಕವನ್ನು ಹಾಕಲು ಅರಿಶಿಣದ ಕೊಂಬನ್ನು ಬೆಳೆಸಿದರೆ ಆಂಜನೇಯ ಸ್ವಾಮಿ ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. ಪ್ರದಕ್ಷಿಣೆ ಆದ ಮೇಲೆ ಈ ಅರಿಶಿಣದ ಕೊಂಬುಗಳನ್ನು ಅರಳಿ ಮರದ ಕೆಳಗೆ ಇಟ್ಟು ಬರಬೇಕು. ಅಥವಾ ಮನೆಗೆ ತಂದು ಆ ಕೊಂಬುಗಳನ್ನು ನೀವು ಬಳಸಬಹುದು. ಪ್ರದಕ್ಷಿಣೆ ಮಾಡುವಾಗ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳಿಕೊಳ್ಳಿ. ಇದರಿಂದ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಯಾವುದಾದರೂ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ರೆ, ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ, ಸಂತಾನ ಫಲ ಇಲ್ಲ ಅನ್ನೋದಾದರೆ ಅದು ಎಂಥದ್ದೇ ಸಮಸ್ಯೆ ಇರಲಿ ಇದರಿಂದ ಖಚಿತವಾಗಿ ದೂರವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.